ನೆಕ್ಸ್ಟ್ ಪ್ರಶ್ನೆ ಇದನ್ನು ಹರ್ಷ ಕಡಬ ಅನ್ನೋರು ಕೇಳಿದ್ದಾರೆ. ಶ್ರೀ ಸಂಪಾ ಗುರುಗಳು ಅದ್ಭುತವಾಗಿ ಮಹಾಭಾರತ ರಹಸ್ಯಗಳನ್ನು ವಿವರಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಚಾನಲ್ಗೆ ಮತ್ತು ಗುರುಗಳಿಗೆ ಅಂತರಾಳದ ನಮಸ್ಕಾರಗಳು. ನನ್ನ ಪ್ರಶ್ನೆ, ಕರ್ಣನಿಗೆ ಜನ್ಮದತ್ತವಾಗಿ ಯಾವ ಕಾರಣದಿಂದ ಕವಚ ಕುಂಡಲಗಳು ಇದ್ದವು? ಇದರ ಉಪಯೋಗ ಎಲ್ಲಿ ಆಗಿತ್ತು? ಕೊನೆ 18 ದಿನಗಳ ಯುದ್ಧದ ಮುಂಚೆ ಅದನ್ನು ಕರ್ಣ ದಾನವಾಗಿ ಕೊಟ್ಟ. ಹಾಗಾಗಿ ಯಾವ ದೈವಿಕ ಕಾರಣದಿಂದ ಅದು ಬಂದಿತ್ತು ಅನ್ನೋದು ಪ್ರಶ್ನೆ. ಅದಕ್ಕೆ ವಿಶೇಷ ಕಾರಣ ಅಂತ ಕಾಣಿಸೋದಿಲ್ಲ. ಸೂರ್ಯ ತನ್ನನ್ನು ಹಾಗೆ ತನ್ನ ಅಂಶದಿಂದ ಒಂದು ಮಗುವನ್ನು ಸೃಷ್ಟಿ ಮಾಡುವಾಗ ಅಂಥ ವೈಶಿಷ್ಟ್ಯಗಳನ್ನೆಲ್ಲ ಕೊಟ್ಟು ಕಳಿಸಿದ್ದ. ಅಷ್ಟು ಬಿಟ್ಟು ಬೇರೆ ಯಾವುದೇ ಕಾರಣಗಳು ಕಾಣಿಸೋಲ್ಲ. ಇನ್ನು ಕರ್ಣ ರಾಕ್ಷಸನಾಗಿದ್ದ ಅನ್ನುವ ಕಥೆ ಒಂದಿದೆಯಲ್ಲ, ಆ ಕಥೆಯಲ್ಲಾದರೆ ಅದಕ್ಕೊಂದು ಕಾರಣ ಇದೆ. ಉಳಿದಂತೆ ಇದಕ್ಕೇನೂ ಕಾರಣ ಇಲ್ಲ. ಕುಂತಿ ಅವನನ್ನು ನೋಡುವಾಗ ಸೂರ್ಯ ಕಾಣಿಸ್ತಾನೆ. ಸೂರ್ಯ ಅಂದರೆ ಗೋಲಾಕಾರವಾಗಲ್ಲ, ಅವನೊಬ್ಬ ಆಕಾರದಿಂದ ಕಾಣಿಸ್ತಾನೆ ಅವಳಿಗೆ. ಅದೇ ಆಕಾರದ ಮಗುವಾಗಿ ಕರ್ಣ ಹುಟ್ಟಿ ಬಂದ ಅಂತ. ಆಗ ಅವನೇನೆಲ್ಲ ಧರಿಸಿದ್ನೋ ಅದೆಲ್ಲ ಅವನಲ್ಲೂ ಇತ್ತು ಅಂತ. ಅಂದರೆ ಸೂರ್ಯನ ಪ್ರತಿರೂಪವಾಗಿ ಕರ್ಣ ಹುಟ್ಟಿ ಬಂದಿದ್ದಾನೆ. ಹಾಗಾಗಿ ಅವುಗಳೆಲ್ಲ ಇದ್ವು. ಹಾಗೆ ಹುಟ್ಟಿಸ್ತೀನಿ ಅಂತ ಸೂರ್ಯ ಹೇಳಿದ್ದ. ಹಾಗಾಗಿ ಸೂರ್ಯನ ಸಂಕಲ್ಪ ಅದು. ಅವು ಎಲ್ಲಿ ಉಪಯೋಗಕ್ಕೆ ಬಂದವು ಅಂದರೆ ಅವೆಲ್ಲ ಏನೂ ಉಪಯೋಗಕ್ಕೇನು ಬಂದಿಲ್ಲ. ಕರ್ಣನಿಗೆ ಉಪಯೋಗಕ್ಕೆ ಬರಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಅವನಿಗೆ ಅವನ ಸಾಮರ್ಥ್ಯಗಳಿತ್ತು, ಅದನ್ನು ಬಳಸ್ಕೊಂಡು ಅವನಷ್ಟು ಕಾಲ ಬದುಕಿದ್ದ ಅಷ್ಟೇ. ಕರ್ಣನನ್ನು ಆ ಒಂದು ಕವಚಗಳನ್ನ ದಾನವಾಗಿ ಕೇಳಿದ ಒಂದು ಕಥೆ ಇದೆಯಲ್ವಾ? ಸೊ ಅದಕ್ಕೆ ಕಾರಣ ಏನು ಹಾಗಾದರೆ? ಅದು ಇದಕ್ಕೇನೆ, ಯುದ್ಧದಲ್ಲಿ ಅವನನ್ನು ಕೊಲ್ಲಬೇಕು ಅನ್ನುವ ಕಾರಣಕ್ಕಾಗಿಯೇ. ಕವಚ ಇದ್ದರೆ ಅವನನ್ನು ಕೊಲ್ಲೋದಕ್ಕಾಗೋದಿಲ್ಲ. ಅದೇ ಕಾರಣಕ್ಕಾಗಿ ಇಂದ್ರ ಒಬ್ಬ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಅವನಲ್ಲಿ ದಾನ ಕೇಳೋದಕ್ಕೆ ಹೋಗ್ತಾನೆ. ಅದಕ್ಕಿಂತ ಮೊದಲೇ ಇಂದ್ರ ಹೀಗೆ ಬರ್ತಾನೆ ಅನ್ನೋದು ಸೂರ್ಯನಿಗೆ ಗೊತ್ತಾಗಿ ಸೂರ್ಯ ಕನಸಿನಲ್ಲಿ ಬಂದು ಕರ್ಣನಿಗೆ ಹೇಳಿರ್ತಾನೆ, ನಾಳೆ ಇಂದ್ರ ಬರ್ತಾನೆ, ಇಂದ್ರ ಆಗಿ ಬರೋಲ್ಲ, ಅವನು ಕವಚ ಕುಂಡಲಗಳನ್ನು ಕೇಳ್ತಾನೆ, ಕೊಡಬೇಡ ಅಂತ. ಆದರೆ ಕರ್ಣ ಕೊಡ್ತಾನೆ. ಕರ್ಣ ಕೊಡೋದು ಯಾಕೆ ಅಂದರೆ, ಯಾರು ಏನನ್ನು ಕೇಳಿದ್ರು ನಾನು ಕೊಡ್ತೀನಿ ಎನ್ನುವ ಅವನ ಪ್ರತಿಜ್ಞೆ ಇತ್ತಲ್ಲ, ಮಹಾದಾನಿ ಅವನು. ಹಾಗಾಗಿ ಅವನು ಅದರಿಂದ ಪ್ರಾಣ ಹೋಗೋದಿದ್ರೆ ಹೋಗಲಿ, ನಾನು ಕೊಡ್ತೀನಿ, ನಾನು ಇದನ್ನು ಭಂಗ ಮಾಡೋಲ್ಲ ಅಂತ ಅಂದ್ಕೊಂಡು ಅವನು ಕೊಡ್ತಾನೆ. ಆದರೆ ಕೊಡುವಾಗ ಮಾತ್ರ ಆ ಶಕ್ತಿಯಾಯುಧ ತಗೊಳ್ತಾನೆ. ನಾವು ಆ ಕಥೆಯನ್ನು ಹೇಳಿದ್ವಲ್ಲ, ಅಂದರೆ ವಿನಿಮಯ ಥರ ಮಾಡ್ಕೋತಾನೆ. ನಾನು ಇದನ್ನು ನೀನು ಕೊಡಬೇಕು ಅಂತಂದರೆ ನನಗೆ ನಿನ್ನ ಹತ್ರ ಇರೋ ಶಕ್ತಿಯಾಯುಧ ಕೊಡಬೇಕು ಅಂತ. ಯಾಕೆಂದರೆ ಆ ಶಕ್ತಿಯಾಯುಧವನ್ನು ಸಂಕಲ್ಪಿಸಿ ಯಾರ ಮೇಲೆ ಬಿಟ್ಟರು ಅವರು ಸಾಯಲೇಬೇಕು ಅಂಥದ್ದನ್ನು ಪಡ್ಕೋತಾನೆ. ಅಂದರೆ ಕವಚ ಕರ್ಣನಿಗೆ ರಕ್ಷಕವಾಗಿತ್ತು. ಈಗ ಅವನೇನು ಪಡ್ಕೊಂಡ ಕವಚ ಕೊಟ್ಟು ಅಂದರೆ ಕೊಲ್ಲುವ ಆಯುಧ. ಅರ್ಜುನನ ಸಂಹಾರಕ್ಕೆ ಬೇಕಾದ್ದನ್ನು ತಗೊಂಡ. ಕರ್ಣನಿಗೆ ತಾನು ಬದುಕಿ ಉಳಿಯಬೇಕು ಅನ್ನೋದಕ್ಕಿಂತಲೂ ಅರ್ಜುನ ಸಾಯಬೇಕು ಅನ್ನೋದು ಮುಖ್ಯ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ.